Hi everyone, this is Anusha and welcome to my channel. Welcome to another weekly vlog sort of video. Last vlog ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಕುಕ್ಕೆಗೆಲ್ಲ ಹೋಗಿ ಬರಬೇಕು, ಅದಾದ್ಮೇಲೆ ಅಲ್ಲಿ ಸಿ ಯು ಆಲ್ ಅಂತೆಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳ್ತಿದ್ದೆ. ಬಟ್ ಲಾಸ್ಟ್ ವ್ಲಾಗ್ ನೀಟಾಗಿ ಎಂಡ್ ಮಾಡೋಕ್ಕಾಗಲಿಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ಲಾಸ್ಟ್ ವ್ಲಾಗ್ಗೆ ಒಂದು ಹಾಲ್ ವಿಡಿಯೋ ಥರ ಇದೆಲ್ಲ ಆರ್ಡರ್ ಮಾಡಿದ್ನಲ್ಲ, ಇನ್ನೇನು 2 days ನನ್ನ ಕುಕ್ಕೆಯಿಂದ ಬರೋಷ್ಟರಲ್ಲೆಲ್ಲ ರಿಸೀವ್ ಆಗಿರುತ್ತೆ. ಸೊ ಬಂದು ಒಂದು ಹಾಲ್ ವಿಡಿಯೋ ಥರ ಅದೇ ವಿಡಿಯೋದಲ್ಲಿ ತೋರಿಸಿ ವಿಡಿಯೋ ಎಂಡ್ ಮಾಡೋಣ ಅದನ್ನು ಅಂತ. ಬಟ್ ಇಟ್ ಬಿಕೇಮ್ ಟೂ ಲಾಂಗ್ ಅಂತ ಅನಿಸ್ತು ನನಗೆ. ಆಮೇಲೆ ಒಂದು 3-4 days ಆದಮೇಲೆ ಇವಾಗ ಮಾಡ್ತಿದ್ದೀನಿ. ಸ್ವಲ್ಪ ಕಟ್ ಆಫ್ ಆಯಿತು ಅದು ವಿಡಿಯೋ. ಸೊ ಐ ವಾಸ್ ಲೈಕ್ ಓಕೆ ಚಲೋ ಒಂದು ಹೊಸ ವಿಡಿಯೋನೇ ಸ್ಟಾರ್ಟ್ ಮಾಡೋಣ. ಎನಿಹೌ ಈ ವೀಕ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಓಕೆ ಆಲ್ ವಿಡಿಯೋನು ಜಾಯಿನ್ ಮಾಡೋಣ ಅಂತ. ಸಿ ಆಲ್ ದೀಸ್ ಐ ಆರ್ಡರ್ಡ್. ಇದು ಏನಂದರೆ ಎಲ್ಲ ನನ್ನ ಮೇಕಪ್ ರಿಲೇಟೆಡು. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಮಾಲ್ ಆಫ್ ಏಷ್ಯಾಗೆ ಹೋಗಿ ಫೌಂಡೇಶನ್ಸ್ ಅದೆಲ್ಲ ತೊಗೊಂಡೆ. ಸೊ ಕೆಲವೊಂದು ಬ್ರಷಸ್ಸು, ಆಕ್ಸೆಸರೀಸು ಮೇಯ್ನಾಗಿ, ಆ್ಯಂಡ್ ದಿಸ್ ಇಸ್ ಅ ಪೌಡರ್ ಹುಡಾ ಬ್ಯೂಟಿದು. ಸೊ ಆ್ಯಂಡ್ ನಾಯ್ಕಾದು ಅಷ್ಟೇ. ಇದೆಲ್ಲ ಪಾರ್ಸಲ್ಸು ನಾನು ಬರೋಷ್ಟರಲ್ಲಿ ಇಷ್ಟು ಕೂಡ ಬಂದಿತ್ತು 3 daysಲ್ಲಿ. ನಂಗೆ ಗೊತ್ತಿತ್ತು ಬಂದಿರುತ್ತೆ, ರಿಸೀವ್ ಆಗಿರುತ್ತೆ ಅಂತ. ಸೊ ಇಷ್ಟೂ ಇವಾಗ ಬನ್ನಿ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಥರ ಮಾಡೋಣ. ಹಾಲ್ ವಿಡಿಯೋ ಥರ ಎಲ್ಲ ಅಲ್ಲ ಇದು. ಸೊ ಇಟ್ಸ್ ಲೈಕ್ ಅನ್ಬಾಕ್ಸಿಂಗ್. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನನಗೂ ಕೂಡ ಮರ್ತೋಗಿದೆ ಏನೇನು ಆರ್ಡ್ರ್ ಮಾಡಿದ್ದೀನಿ, ಏನೇನೆಲ್ಲ ಬಂದಿದೆ ಅಂತ. ಫಸ್ಟ್ ನಾಯ್ಕಾ ಓಪನ್ ಮಾಡೋಣ. ಹೀಗೊಂಥರ ನನಗೆ ಖುಷಿ ಆಗ್ತಿದೆ, ಎಷ್ಟೊಂದು ದಿನ ಆದಮೇಲೆ ಈ ಥರ ನನ್ನ ವಿಡಿಯೋಸಲ್ಲಿ ಒಂದು ಹಾಲು ಅಥವಾ ಏನೋ ಅನ್ಬಾಕ್ಸಿಂಗು ಇದೆಲ್ಲ ಸೋ ಮೀ ಅನಿಸ್ತಿದೆ. ಇಷ್ಟು ದಿನ ಐ ಆಮ್ ಲಾಸ್ಟ್ ಇನ್ ಯೂಟ್ಯೂಬ್ ಥರ. ಸೊ ಈಗ ಐ ಆಮ್ ಬ್ಯಾಕ್. ಇನ್ನೊಂದು ಸ್ವಲ್ಪ ದಿನ ಐಮ್ ಬಿಟ್ ಬ್ಯುಸಿ. ನೆಕ್ಸ್ಟ್ ಮಂತ್ ಅಪ್ಕಮಿಂಗ್ ಮಂತು ಸ್ವಲ್ಪ ಮನೇಲಿ ಫಂಕ್ಷನ್ ಇರೋದು ಆ್ಯಂಡ್ ನನಗೆ ಆರ್ಡರ್ಸ್ ಇರೋದು ಇನ್ ಬಿಟ್ವೀನ್. ಅದಾದಮೇಲೆ ಐ ಬಿ ಬ್ಯಾಕ್. ಆ್ಯಕ್ಚುಲಿ ತುಂಬ ಐಡಿಯಾಸ್ ಇದೆ. ಐ ಥಿಂಕ್ ದ ವಿಡಿಯೋಸ್ ಮೋರ್ ಆ್ಯಂಡ್ ಬೇಗ ಅಪ್ಲೋಡ್ಸ್ ಮಾಡ್ತೀನಿ. ಯಾ ವಿ ಹ್ಯಾವ್ ಆಗ್ರೋದು ನೂಡಲ್ ಕರ್ಲ್ಸ್ ಅಂತಾರಲ್ಲ, ಆ ಕರ್ಲಿಂಗ್ ಮಿಷಿನ್ನು. ದಿಸ್ ಈಸ್ ಹೌ ಇಟ್ ಈಸ್. ಸೊ ಓಪನ್ ಮಾಡಿ ನೋಡ್ತೀನಿ. ಆ್ಯಕ್ಚುಲಿ ನನಗೆ ಐಕಾನಿಕ್ಕೆ ತೊಗೋಬೇಕು. ನಂತರ ಎಲ್ಲ ಟೂಲ್ಸ್ ಐಕಾನಿಕ್ಕೆ. ಹೇರ್ ಆರ್ಟಿಸ್ಟ್ ಬಂದಿರೋರ ಹತ್ರ ಇರುತ್ತೆ. ಸೊ ಹೇರ್ ಆರ್ಟಿಸ್ಟು ಸಾರಿ ಡ್ರಾಪ್ಗೆ ಒಬ್ಬರು ಬರ್ತಾರೆ, ಮೇಕಪ್ ನಾನು ಮಾಡ್ತೀನಿ ಅಲ್ವಾ. ಸೊ ಅವ್ರ ಹತ್ರ ಆಲ್ಮೋಸ್ಟ್ ಇರುತ್ತೆ. ಸೊ ನನಗೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಆದರೂ ನನ್ನ ಹತ್ರ ಬಂದಿರಲಿ ಅಂತ. ಬಿಕಾಸ್ ನನ್ನ ಹತ್ರ ಎಲ್ಲ ಟೂಲ್ಸು ಇದೆ. ಕರ್ಲರು, ಸ್ಟ್ರೈಟ್ನರು, ಕ್ರಿಂಪರು, ಎವ್ರಿಥಿಂಗ್ ಇಟ್ಸ್ ಫ್ರಮ್ ಐಕಾನಿಕ್. ಸೊ ಹೇರ್ ಆರ್ಟಿಸ್ಟ್ ಹತ್ರನೇ ಇರುತ್ತೆ. ಬಟ್ ನನ್ನ ಹತ್ರ ಒಂದು ಸ್ಪೇರ್ ಇರಲಿ, ಐಕಾನಿಕ್ಕೆ ತೊಗೊಳ್ಳೋಣ ಅಂದ್ಕೊಂಡೆ. ಟೈಮ್ ಬೀಯಿಂಗ್ ಐ ಥಾಟ್ ಓಕೆ ದಿಸ್ ಈಸ್ ಎನಫ್. ಬಿಕಾಸ್ ಇದು ನೂಡಲ್ ಕರ್ಲ್ಸ್ ಆಲ್ಮೋಸ್ಟ್ ಫ್ರಂಟ್ ಮೆಸ್ಸಿಗೆ ಮಾಡ್ತೀವಿ ಅಷ್ಟೇ, ಬ್ಯಾಕ್ಗೆಲ್ಲ ಇಷ್ಟು ಡೆಪ್ತಲ್ಲೆಲ್ಲ ಮಾಡಲ್ಲ. ಸೊ ಹಂಗಾಗಿ ಇದು ಆಗ್ರೋದು ಒಂದು ಟ್ರೈ ಮಾಡೋಣ ಅಂತ ತರಿಸ್ದೆ. ಹೆಂಗಿದೆ ನೋಡೋಣ ಅಂತ. ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ದೆನ್ ಐ ರಿಟರ್ನ್ ಇಟ್ ಆ್ಯಂಡ್ ಐ ಪರ್ಚೇಸ್ ಐಕಾನಿಕ್ ಓನ್ಲಿ. ಬಟ್ ನನಗೇನು ಅಷ್ಟು ಅವಶ್ಯಕತೆ ಇಲ್ವಲ್ಲ. ಐ ನಾಟ್ ಡು ಹೇರ್ ಎನಿಹೌ. ಹಾಗಾಗಿ ಅದನ್ನು ತೊಗೊಂಡೆ. ನೆಕ್ಸ್ಟ್ ಏನಿದೆ, ಓಕೆ ಐ ಹ್ಯಾವ್ ಮಸ್ಕರ, ಲೈಕ್ ಟ್ರಾನ್ಸ್ಪರೆಂಟ್ ಮಸ್ಕರ ಮತ್ತು ಬ್ರೋಸ್ಗೆ. ಇದು ಮೆನ್ ಗ್ರೂಮಿಂಗ್ಗೆ, ಅಂದರೆ ಗ್ರೂಮ್ ಮೇಕಪ್ಗೆ ಏನಾದ್ರು ಇದ್ದರೆ ನಾವು ಬ್ಲ್ಯಾಕ್ ಮಸ್ಕರ ಎಲ್ಲ ಹಾಕಲ್ಲ. ಇದನ್ನು ಐಬ್ರೋಸ್ಗೂ ಅಷ್ಟೇ. ಬಿಕಾಸ್ ಆಲ್ರೆಡಿ ಮೆನ್ಸ್ಗೆ ಹ್ಯೂಜ್ ಆಗಿರುತ್ತೆ ಐಬ್ರೋಸ್. ಅವ್ರೇನು ಐಬ್ರೋಸ್ ಮಾಡಿಸಲ್ಲ. ಹಾಗಾಗಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲ್ಯಾಶಸ್ಸು ಅಷ್ಟೇ. ಬ್ಲ್ಯಾಕ್ ಎಲ್ಲ ಹಾಕ್ಬಿಟ್ರೆ ಆಗಲ್ಲ, ಕರ್ಲಿಂಗು, ವಾಲ್ಯೂಮಿನೈಸಿಂಗ್ ಅದೆಲ್ಲ. ಸೊ ಹಾಗಾಗಿ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಒಂದು ಯೂಸ್ ಮಾಡಿದ್ರೆ ಸಾಕು ಅವ್ರಿಗೆ. ಅದಕ್ಕೆ ಬೇಕು ಅಂತ ಗ್ರೂಮ್ದು ಇನ್ ಕೇಸ್ ಇವಾಗ ಅಪ್ಕಮಿಂಗ್ ಇಬ್ಬರು ಗ್ರೂಮ್ ಏನೋ ಕೇಳಿದ್ದಾರೆ. ಸೊ ಹಾಗಾಗಿ ಇರಲಿ ಅಂತ. ಆ್ಯಂಡ್ ಇದು ಫಾರೆವರ್ 52ದು ಕನ್ಸೀಲರು, ಒನ್ ಆಫ್ ಮೈ ಫೇವ್ರೆಟ್. ಇದು ತುಂಬಾ ಚೆನ್ನಾಗಿದೆ. ಲೈಕ್ ಹೈ ಎಂಡ್ ಪ್ರಾಡಕ್ಟ್ಸ್ಗೇನು ಕಮ್ಮಿ ಇಲ್ಲ, ಆ ಥರ ಇದೆ ಫಾರೆವರ್ 52 ಕನ್ಸೀಲರ್ಸು. ನನಗೆ ತುಂಬ ಇಷ್ಟ. ನಾನು ಯೂಸ್ ಮಾಡ್ತೀನಿ ಕೂಡ ಇಫ್ ಇಟ್ ಈಸ್ ನೆಸೆಸರಿ. ಲೈಕ್ ಹೈ ಎಂಡ್ ಪ್ರಾಡಕ್ಟ್ಸೇ ಆಲ್ಮೋಸ್ಟ್ ಬ್ರೈಡ್ಸ್ಗೆ, ಬಟ್ ಇಫ್ ಇಟ್ ಈಸ್ ನೆಸೆಸರಿ ವಿ ಕ್ಯಾನ್ ಯೂಸ್ ದಿಸ್ ಆಲ್ಸೋ. ಆ್ಯಂಡ್ ದಿಸ್ ಗಿವ್ಸ್ ದಟ್ ಗುಡ್ ಫಿನಿಶಿಂಗ್, ನಾಟ್ ಸೋ ಥಿಕ್, ನಾಟ್ ಸೋ ಥಿನ್. ಆ್ಯಂಡ್ ಇದು ಒಂದೇ ಶೇಡು 10ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಇದು ನನ್ನ ಹತ್ರ ಒಂದು 5-6 ಇದೆ ಕನ್ಸೀಲರ್ಸ್ ಶೇಡ್ಸು ಫಾರೆವರ್ 52ದು. ಒಂದು ಮಿಸ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ಯಾವ ಆರ್ಡರ್ ಮಾಡ್ತಾ ನಾನು ಮಿಸ್ ಮಾಡಿಕೊಂಡೆ ಅಂತ. ಸೊ ಎಲ್ಲ ಇದೆ, ಇದು ಒಂದಿಲ್ಲ. ಇದೊಂದು ಡಾರ್ಕ್ ಶೇಡು. ಸೊ ಕನ್ಸೀಲ್ ಮಾಡೋಕ್ಕೆ ಡಾರ್ಕ್ ಸರ್ಕಲ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಈ ಡಾರ್ಕ್ ಶೇಡ್ ಬೇಕಂತ ಆರ್ಡರ್ ಮಾಡಿದೆ. ನಾನು ಆರೆಂಜ್ ಕರೆಕ್ಟರ್ ಎಲ್ಲ, ಪೀಚ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಓಕೆ ಇದು ಒಂದು ರೀಫಿಲ್ ಮಾಡ್ಕೊಬಿಡೋಣ, ಎಲ್ಲೋ ಮಿಸ್ ಆಗಿದೆ ತೊಗೊಬಿಡೋಣ ಅಂತ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ವಿಲ್ ಓಪನ್ ಆಜಿಯೋ ಅಂತ ಏನು ಆರ್ಡರ್ ಮಾಡಿದ್ದೀನಿ ರಿಲೇಟೆಡ್ ಟು ಮೇಕಪ್ ಓನ್ಲಿ. ಬಟ್ ನೆನಪಾಗ್ತಿಲ್ಲ ಏನಂತ. ಓಪನ್ ಮಾಡಿ ನೋಡೋಣ. ಓಕೆ ಹುಡಾ ಬ್ಯೂಟಿದು ಬ್ಲಾಂಡೇ ಶೇಡ್ದು ಲೂಸ್ ಪೌಡರ್ ಆರ್ಡರ್ ಮಾಡಿದ್ದೆ. ಸೊ ಯೂಶ್ವಲಿ ಬನಾನಾ, ಐ ಥಿಂಕ್ ಬನಾನಾ ಬ್ರೆಡ್, ಕುನಾಫಾ ಮತ್ತು ಪೌಂಡ್ ಕೇಕ್ ಆ ಥರ ಒಂದು 3-4 ಶೇಡ್ಸ್ ಹೇಳ್ತಾರೆ. ಬ್ಲಾಂಡ್ ಏನೋ ಯಾರೂ ರೆಕಮೆಂಡ್ ಮಾಡಿಲ್ಲ, ಈವನ್ ನಮ್ಮ ಮೇಕಪ್ ಕ್ಲಾಸಲ್ಲೂ ಕೂಡ. ಬಟ್ ನನಗನ್ನಿಸ್ತು
ಮೀಡಿಯಮ್ ಟು ಡಸ್ಕಿ ಅಥವಾ ಡಸ್ಕಿ ಸ್ಕಿನ್ ಅವ್ರಿಗೆ, ಡಾರ್ಕ್ ಸ್ಕಿನ್ ಅವ್ರಿಗೆ ಬ್ಲಾಂಡೇ ಇಸ್ ಅ ಪರ್ಫೆಕ್ಟ್ ಶೇಡ್ ಮೋರ್ ದೆನ್ ಆಲ್ ದೋಸ್. ಕುನಾಫಾ ವಿಲ್ ಬಿ ಟೂ ಯೆಲ್ಲೋ, ಟೂ ಡಾರ್ಕ್. ಬನಾನಾ ಬ್ರೆಡ್ಡು ಅಷ್ಟೇ ಸಮಥಿಂಗ್ ರಿಲೇಟೆಡ್ ಟು ಟ್ರಾನ್ಸ್ಲೂಸೆಂಟ್ ಥರನೇ ಇದೆ ಕಲರ್ಸು. ಆ್ಯಂಡ್ ಪೌಂಡ್ ಅಂತೂ ಫೇರ್ ಕಾಂಪ್ಲೆಕ್ಷನ್ಗೆ. ಸೊ ಐ ಥಾಟ್ ಸಮ್ವೇರ್ ಬ್ಲಾಂಡೇ ಇಸ್ ದ ಪರ್ಫೆಕ್ಟ್ ಶೇಡ್ ಅಂತ. ಅಫ್ಕೋರ್ಸ್ ನಾವೇ ಎಕ್ಸ್ಪ್ಲೋರ್ ಮಾಡಬೇಕಲ್ವ, ಕ್ಲಾಸಲ್ಲಿ ಎಲ್ಲನೂ ಹೇಳ್ಕೊಟ್ಬಿಟ್ಟಿರಲ್ಲ. ಸೊ ಅದಕ್ಕೆ ನನಗೆ ಡಸ್ಕಿ ಸ್ಕಿನ್ ಅವ್ರಿಗೆ ದಿಸ್ ಶೇಡ್ ವಿಲ್ ಬಿ ಪರ್ಫೆಕ್ಟ್, ಮೀಡಿಯಮ್ ಟು ಡಸ್ಕಿ. ಆ್ಯಂಡ್ ನಾವು ಪೌಡರ್ ಸ್ವಲ್ಪ ಲೈಟೇ ಹಾಕೋದು. ಮೇನ್ಲಿ ನಮಗೆ ಪೌಡರ್ಸ್ ಯಾಕೆ, ಅಂಡರ್ ಐಸು ಅರೌಂಡ್ ದ ಮೌತ್ ಪ್ಯಾಕ್ ಮಾಡೋಕ್ಕೆ ಮಾತ್ರ ಬೇಕು. ನಾನು ಅಷ್ಟೇ ಮಾಡೋದು, ತುಂಬ ಸ್ಕಿನ್ಗೂ ಎಲ್ಲ ತುಂಬ ಪ್ಯಾಕ್ ಮಾಡಲ್ಲ ನಾನು ಪೌಡರ್, ಜಸ್ಟ್ ಡಸ್ಟ್ ಆಫ್ ಮಾಡ್ತೀನಿ. ಬಿಕಾಸ್ ಆ ಫಿನಿಶಿಂಗ್ ಇದು ಬೇಕು ನನಗೆ, ಗ್ಲಾಸಿ ಎಫೆಕ್ಟ್ ತುಂಬ ಮ್ಯಾಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಮಾಡೋದು ಅದೇ ಥರ ಮೇಕಪ್, ಹಾಗಾಗಿ ನನಗೆ ಏನು ಸ್ಮಾಲ್ ಒನ್ನೇ ಸಾಕಂತ ಬ್ಲಾಂಡೇ ಆರ್ಡರ್ ಮಾಡಿದೆ. ಫೈನಲಿ ಇಟ್ಸ್ ಹಿಯರ್. ಬಿಕಾಸ್ ಇದನ್ನು ಮೊನ್ನೆ ಮಾಲ್ ಆಫ್ ಏಷ್ಯಾಗೆ ಹೋದಾಗ ಕೇಳಿದೆ, ಔಟ್ ಆಫ್ ಸ್ಟಾಕ್. ಎಲ್ಲ ಕಡೆ ಕೇಳಿ ನಾಯ್ಕಾದಲ್ಲೂ ಔಟ್ ಆಫ್ ಸ್ಟಾಕ್, ಮೇ ಬಿ ಅಜಿಯೋದಲ್ಲಿ ಸಿಕ್ಕಿದೆ, ನಾನು ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಬಿಗ್ ಒನ್. ಇದು ಒಂದು ಓಪನ್ ಮಾಡೋಣ. ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ಇನ್ ದಿಸ್ ಪ್ಯಾಕೇಜಿಂಗ್ ನೋಡೋಣ. ಓಕೆ, ಆ ಬ್ರಷ್ ರೂಫಾ ಬ್ಯೂಟಿ ಅಂತ ತುಂಬ ಆ್ಯಡ್ಸ್ ಬರ್ತಿತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮ್ ಮೇಡ್ ಮಿ ಬೈ ದಿಸ್ ಅಂತಾರಲ್ಲ ಆ ಥರ. ಸೊ ಓಕೆ, ಇದು ಒಂದು ಸರ್ಚ್ ನೋಡ್ಬಿಡೋಣ. ಬಿಕಾಸ್ ನಾನು ಆಲ್ರೆಡಿ ಫೌಂಡೇಶನ್ ಬ್ರಷಸ್ ತುಂಬ ಆ್ಯಡ್ ಮಾಡಿದ್ದೀನಿ. ನಾನು ಒಂದೇ ಬ್ರಷಲ್ಲಿ ಐ ವಿಲ್ ಮ್ಯಾನೇಜ್ ಆಗಿ ಫೌಂಡೇಶನ್ ಬ್ರಷಲ್ಲಿ ಐ ಡು ಕಂಟೋರ್, ಬ್ಲಷ್, ಆಲ್ ದಟ್ ಕ್ರೀಮ್ ಪ್ರಾಡಕ್ಟ್ಸ್ನ. ಸೊ ಓಕೆ, ಇದು ಒಂದು ನೋಡೋಣ ಅಂದ್ಬಿಟ್ಟು ತರಿಸಿದೆ. ದಿಸ್ ಹೌ ಇಟ್ ಈಸ್. ರೂಫಾ ಬ್ಯೂಟಿದು RB231 ತುಂಬ ಅಡ್ವರ್ಟೈಸಿಂಗ್ ಬರ್ತಾಯಿತ್ತು. ಸೊ ಅದಕ್ಕೆ ತರಿಸಿದೆ. ಓಕೆ, ನಾಟ್ ಬ್ಯಾಡ್. ಬಟ್ ನನಗಿದೇನು ಗೊತ್ತಾ, ಈ ಥರ ತುಂಬ ಫ್ಲಫಿ ಇರಬಾರ್ದು. ಸ್ವಲ್ಪ ಪೌಡರ್ ಹಾಕ್ತೀವಲ್ಲ ಬ್ರಷಸ್, ಆ ಥರ ಬ್ರಿಸಲ್ಸ್ ಇರಬಾರ್ದು ನನಗೆ. ಇನ್ನೊಂದು ಸ್ವಲ್ಪ ಟೈಟ್ಲಿ ಪ್ಯಾಕ್ ಆಗಿರಬೇಕು, ಸ್ವಲ್ಪ ಸ್ಮೂತ್ ಆಗಿರಬೇಕು. ಇಷ್ಟು ಫ್ಲಫಿ, ಇಷ್ಟು ಒಂಥರ ಲೂಸ್ಲಿ ಪ್ಯಾಕ್ಡ್ ಥರ ಇರಬಾರ್ದು. ಐ ಡೋಂಟ್ ನೋ ಹೌ ಯು ಗೈಸ್ ಆರ್ ಗೆಟಿಂಗ್ ಇಟ್, ಬಟ್ ಓಕೆ, ಮ್ಯಾನೇಜಬಲ್. ಬಟ್ ನನಗೆ ಒಂದು ಬ್ರಷ್ ಸ್ಟೇಪಲ್ ಇದೆ, ಬ್ಯೂಟಿಲಿಷಿಯಸ್ದು ಫೌಂಡೇಶನ್ ಬ್ರಷ್ ಎರಡಿದೆ. ಸೊ ವೈಟ್ ಒನ್ ಆ್ಯಂಡ್ ಬ್ಲ್ಯಾಕ್ ಒನ್. ಅದು ಬಿಟ್ಟರೆ ನಂಗೆ ಬೇರೆದ್ರಲ್ಲಿ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಇದು ಒಂದು ಟ್ರೈ ಮಾಡೋಣ ಅಂದ್ಕೊಂಡೆ. ನೋಡೋಣ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿ ಹ್ಯಾವ್ ಬಿಗ್ ಪ್ಯಾಕೇಜ್. ನನಗೆ ಗೊತ್ತಿರೋಂಗೆ ಇದರಲ್ಲಿ ಫುಲ್ ಹೇರ್ ಆಕ್ಸೆಸರೀಸ್ ಬಂದಿರುತ್ತೆ. ನಾನು ಹೇರ್ ಆಕ್ಸೆಸರೀಸಲ್ಲಿ ಐ ಶುಡ್ ಅಪ್ ಮೈ ಗೇಮ್ ಅಂತ ಹೇರ್ ಆಕ್ಸೆಸರೀಸ್ ತುಂಬಾ ಆರ್ಡರ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಗೆ ಬರೋರಿಗೆಲ್ಲ ಹೊಸ ಹೇರ್ ಆಕ್ಸೆಸರೀಸ್ ಆಗಬೇಕಂದ್ರೆ, ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬುಕ್ಕಿಂಗ್ಸ್ ಅವ್ರಿಗೆಲ್ಲ ಅಂತ ಡಿಫ್ರೆಂಟಾಗಿ ಹೊಸದಾಗಿ ಚೆನ್ನಾಗಿ ಹಾಕಬೇಕು. ರಿಸೆಪ್ಷನ್ಸ್ಗಾಗಿರ್ಬೋದು, ಬೇರೆ ಇವೆಂಟ್ಸ್ಗೆ ಎಲ್ಲದಕ್ಕೂ. ಓಕೆ, ಫೈನಲಿ ಓಪನ್ ಮಾಡಿದೆ. ತುಂಬ ಹ್ಯೂಜಾಗಿ ಪ್ಯಾಕೇಜಿಂಗ್ ಮಾಡ್ತಾರೆ. ಇದು ಫುಲ್ ತುಂಬಿದ್ದಾರೆ. ನೋಡೋಣ. Firstly, we have lashes. 1, 2, 3, 4, 5, 6, 7. We have 7 lashes. ನಾನು ನನ್ನ ಬ್ರೈಡ್ಸ್ಗೆ ಯೂಸ್ ಮಾಡೋ ಲ್ಯಾಶಸ್ ಎಂಟಿ ಆಗಿದೆ ಅಂತ ಮೇ ಬಿ ತರಿಸಿದ್ದೀನಿ. ವಾಟ್ ಈಸ್ ದಿಸ್? ಈಗ ನಾನು ಎಕ್ಸ್ಪ್ಲೋರ್ ಮಾಡೋ ಥರ ನಿಮ್ಮ ಜೊತೆ ಇದು. ಓಕೆ, ವಿ ಹ್ಯಾವ್ ಆಲ್ ದಿ ನೇಮ್ಸ್. ಇವಾಗ ನೇಮ್ಸ್ ಹಾಕ್ತಾರೆ ಗೊತ್ತಾ ಹೇರ್ಗೆ. ಸೊ ನಾನು ಚಿಕ್ಕದು ತರಿಸ್ಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ಮೀಡಿಯಮ್ ಸೈಜ್ ಬೇಕಿತ್ತು, ಬಟ್ ದಿಸ್ ಇಸ್ ಟೂ ಸ್ಮಾಲ್. ಕಾಣಿಸ್ತಿದೆಯಾ? ದಿಸ್ ಈಸ್ ಹೌ ಇಟ್ ಈಸ್. ಲೈಕ್ ಬ್ರೈಡ್ಗೆ ಗ್ರೂಮ್ ನೇಮ್ ಹಾಕ್ತಾರಲ್ಲ ಹೇರ್ಗೆ. ಸೊ ಆ ಥರ ಒಂದು ಅಪ್ಕಮಿಂಗ್ ಬ್ರೈಡ್ಗೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಸಿ ಐ ಗಾಟ್ ಸೋ ಮಚ್ ಆಫ್ ಲೆಟರ್ಸ್ ಲೈಕ್ V, J, A, I ಎಕ್ಸೆಟ್ರಾ ಆ ಥರ ತುಂಬ ಲೆಟರ್ಸು ತರಿಸಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಪ್ಯಾಕೇಜಿಂಗ್. ಬಟ್ ಚಿಕ್ಕದಾಗಿ ಬಂದಿದೆ, ಕ್ಯೂಟಾಗೇನೋ ಇದೆ. ಬಟ್ ಇನ್ನೊಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ಬರಬೇಕಿತ್ತು, ಹಂಗೆ ಅನಿಸ್ತು ನನಗೆ. ನೋಡೋಣ, ಸೈಜಿಂಗ್ ಏನಾರು ಮತ್ತೆ ನನಗೆ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಐ ಪರ್ಚೇಸ್. ಆ್ಯಂಡ್ ದಿಸ್ ಈಸ್ ಫಾರೆವರ್ 52 ವಾಟರ್ ಪ್ರೂಫ್ ಕಾಜಲ್ಲು, ಐಲೈನರು ಯೂಸ್ ಮಾಡೋದು ಬೇರೆ ಇದೆ. ಬಟ್ ಆದರೂ ಫಾರೆವರ್ 52 ಟ್ರೈ ಮಾಡೋಣ ಅಂತ ಬ್ಲ್ಯಾಕ್ ಮತ್ತು ಬ್ರೌನ್ ಎರಡರಲ್ಲೂ ತರಿಸಿದ್ದೀನಿ. ನೈಸ್, ಸ್ಮೂತ್ ಆಗಿದೆ. ಸೊ ದಟ್ ನಾವು ಸ್ಮರ್ಚ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ನೈಸ್, ಬ್ಯೂಟಿಫುಲ್ ಬ್ರೌನ್ ಇದು, ಬ್ಯೂಟಿಫುಲ್ ಬ್ರೌನ್. ದಿಸ್ ಟು. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಪಿಂಕ್ ಆಕ್ಸೆಸರೀಸ್. ಬಿಕಾಸ್ ಇವಾಗ ಟ್ರೆಂಡ್ ಅಲ್ವಾ ಪಿಂಕ್ಸು ಮತ್ತು ಮಾವ್ಸು, ಈ ಕಲರೇ ಚೂಸ್ ಮಾಡ್ತಿದ್ದಾರೆ ಬ್ರೈಡ್ಸು, ಈವನ್ ಫಾರ್ ರಿಸೆಪ್ಷನ್ ಆ್ಯಂಡ್ ಆಲ್ ದಟ್. ಆ್ಯಂಡ್ ರಿಸೆಪ್ಷನ್ಗೆ ಸಿಲ್ವರಿಶ್ ಟೋನು, ಪಿಂಕ್, ವೈಟ್ ಆ ಥರ. ಸೊ ಅದಕ್ಕೆ ಇದು ಒಂದು ಹೇರ್ ಆಕ್ಸೆಸರೀಸ್ ತರಿಸಿದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ದೀಸ್ ಸಾರ್ಟ್ ಆಫ್ ಬಟರ್ಫ್ಲೈಸ್. ಅಗೇನ್ ಆ ಲೆಟರ್ಸ್ ಥರನೇ ಇದು. ನನಗೆ ಇಷ್ಟ ಆಯಿತು ಇದು. ಕ್ಯೂಟಾಗಿ ನಾವು ಮೆಸ್ಸಿ ಬ್ರೈಡ್ಸ್ಗೆಲ್ಲ ಇದನ್ನು ಅಲ್ಲಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಡಬಲ್ ಶೇಡ್ಸ್ ಥರ ಎಲ್ಲ. ಸೊ ಅದಕ್ಕೆ ಇದು ಒಂದು ಚಿಕ್ಕದು ಕ್ಯೂಟಾಗಿದೆ, ಇರಲಿ ಇದು ಬೇಕು ಅಂತ ಅಂದ್ಬಿಟ್ಟು ಐ ಆರ್ಡರ್ಡ್. ದಿಸ್ ಇಸ್ ದ ಒನ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪೀಸ್, ಬ್ಯೂಟಿಫುಲ್ ಬ್ರೋಚ್ ಫಾರ್ ಮೈ ಅಪ್ಕಮಿಂಗ್ ಬ್ರೈಡ್ಸ್. ಎಷ್ಟು ಚೆನ್ನಾಗಿದೆ, ಗೋಲ್ಡನ್ ಇರೋದ್ರಿಂದ ಯಾವುದೇ ಸಾರೀಸ್ಗೆ, ರಿಸೆಪ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಕರ್ಲ್ಸ್ ಮಧ್ಯಾಹ್ನ ಇಟ್ಟರೆ ಹಾಕಿದ್ರೆ
ಅದಕ್ಕೆ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ಈಸ್ ಯೂಸ್ ಮಾಡಿ ಕಳಿಸಿದ್ದಾರೆ. ದಿಸ್ ಪೀಸ್ ಹೌ ಕ್ಯೂಟ್ ಈಸ್ ದಿಸ್ ಅಲ್ಲ. ಈಗ ನಾನು ಹೇಳ್ದಂಗೆ ಗೋಲ್ಡನ್ನು ಮಾವು ಈ ಥರನೇ ಟ್ರೆಂಡಿಂಗ್ ಅಲ್ವಾ ಈಗ ರೈಟ್ ನಾವು ಎಲ್ಲರೂ ತುಂಬ ಮುಂಚೆ ಥರ ರೆಡ್ಸು ಆ ಥರ ಎಲ್ಲ ಹೋಗ್ತಾ ಇಲ್ಲ ಬ್ರೈಡ್ಸು. ಆ್ಯಂಡ್ ಈವನ್ ಫಾರ್ ರಿಸೆಪ್ಷನ್ಸ್ ಆಲ್ಸೋ ಲೆಹೆಂಗಾಸ್ ಹೋದ್ರೂ ಪೀಚು ಒಂಥರ ಬಾಲಿವುಡ್ ಕಲರ್ಸ್ ಥರನೇ ಹಾಕೋತಿರೋದು. ಸೊ ಹಂಗಾಗಿ ಈ ಥರ ಬ್ರೋಚಸ್ ಎಲ್ಲ ಟ್ರೆಂಡಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕರ್ಲ್ಸ್ ಮಧ್ಯ ಅಥವಾ ಯಾವುದೇ ಹೇರ್ ಸ್ಟೈಲ್ ಅವ್ರು ಹೋದ್ರು ರಿಸೆಪ್ಷನ್ಗೆ ಇದನ್ನು ಪ್ಲೇಸ್ ಮಾಡಿದ್ರೆ. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್ ವಿಚ್ ಇಸ್ so good. And next one we have another one piece which looks like this, one tara butterfly. This is how it looks. idella like ಕಾಕ್ಟೈಲ್ ಪಾರ್ಟೀಸ್ಗೆ ಹಾಗೆ ಇಲ್ಲ ಮೆಹಂದಿಗೆ ಈ ಥರ ಒಂದು ಮಿಕ್ಸ್ಡ್ ಕಲರ್ಸ್ ಲೆಹೆಂಗಾ ಇದ್ದರೆ ಸೊ ಇದು ಒಂದನ್ನೇ ನಾವು ಪ್ಲೇಸ್ ಮಾಡಿದ್ರೆ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ನೋಡಿಬಿಟ್ಟೆ ತರಿಸಿದ್ದು, ಅಂದರೆ ಇದು ನೋಡಿದಾಗ ಹಿಂಗಿದೆ ಅಂತ ಅನಿಸ್ತು. ಬಟ್ ಒನ್ಸ್ ಹೇರ್ ಮಧ್ಯೆ ಅವ್ರು ಪ್ಲೇಸ್ ಮಾಡಿರೋ ಫೋಟೋ ಕಳಿಸ್ದಾಗಂತೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಐ ಗಾಟ್ ದಿಸ್ ಒನ್ ಬಿಕಾಸ್ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಗೋಲ್ಡನ್ ಒನ್ ಬಿಕಾಸ್ ಇದು ಈ ಥರ ಎಲ್ಲ ಜರಿ ಇರುತ್ತಲ್ಲ ಸ್ಯಾರಿ ಮ್ಯಾಚಿಂಗ್ಗೆ ಇದು ಚೆನ್ನಾಗಿ ಅನಿಸುತ್ತೆ. ಇಟ್ ವಿಲ್ ಗೋ ವಿತ್ ಎವ್ರಿಥಿಂಗ್ ಆ ಥರ ಇದು. ಸೊ ಅದಕ್ಕೆ ಲಾಸ್ಟ್ ವಿ ಹ್ಯಾವ್ ದಿಸ್ ಒನ್ ಹೇರ್ ಆಕ್ಸೆಸರೀಸ್. ದಟ್ಸ್ ಇಟ್. ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ. ಈಗ ಎಲ್ಲಿಗೆ ಅಂದರೆ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್. ಲೈಕ್ ಶಾಪಿಂಗ್ ಅಂದರೆ ನಾಟ್ ಶಾಪಿಂಗ್ ಥರ ಬಟ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ. ಸೊ ಅದಕ್ಕೆ ಔಟ್ಫಿಟ್ ಸೋರ್ಸ್ ಮಾಡೋದಕ್ಕೆ, ಸೋರ್ಸ್ ಅನ್ನೋದಕ್ಕಿಂತ ಆಲ್ರೆಡಿ ಒಂದು ಸ್ಟೋರ್ ಗೊತ್ತು. ಸೊ ಅಲ್ಲಿಗೆ ಹೋಗಿ ಈಗ ನಾನು ಪ್ರೀತಮ್ ಹೋಗಿ ಔಟ್ಫಿಟ್ನ ತೊಗೊಂಡು ಬಂದು ಹಾಗೆ ನಾನು ಬೊಟಿಕ್ಕಿಗೂ ಹೋಗಿ ಸ್ಟಿಚ್ಚಿಗೆ ಕೊಡ್ತೀನಿ. ನಾನು ಅಂದ್ಕೊಂಡಿದ್ದೆ ಈಗ ಇನ್ನು 1 ವೀಕಲ್ಲಿ ಶರದಿದು ಆರತಿ ಇದೆ. ಸೊ ಹಾಫ್ ಸ್ಯಾರಿ ಫಂಕ್ಷನ್ ಥರ. ಸೊ ಅದಕ್ಕೆ ಹಾಕ್ಕೊಳ್ಳಲ್ಲ, ನಾನು ನಾರ್ಮಲ್ ಡ್ರೆಸ್ಸೇನೋ ಹಾಕೋತೀನಿ ಅಂತ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಚಿಕ್ಕಪೇಟೆಯಿಂದ ತಂದುಬಿಟ್ಟಿದ್ದೆ. ಬಟ್ ಈಗ ಅಗೇನ್ ಐ ಚೇಂಜ್ಡ್ ಮೈ ಮೈಂಡ್ ಬಿಕಾಸ್ ನಮ್ಮ ಅಕ್ಕ ಎಲ್ಲರೂ ಸಾರಿ ಉಟ್ಕೊಂಡು ನಾವೆಲ್ಲ ಹಿಂಗೆ ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ವಿ, ನೀನು ಬರೀ ಡ್ರೆಸ್ ಹಾಕೋತೀಯ, ನೀನೇ ಅಂತಿದ್ದಲ್ಲ ಹಾಗೆಲ್ಲ ರೆಡಿ ಆಗ್ತೀನಿ ನಾನು ಹಾಗೆ ಹಿಂಗೆ ಅಂತ. ಈಗ ವೈ ಆರ್ ಗೋಯಿಂಗ್ ಸೋ ಸಿಂಪಲ್ ಅಂದರು. ಸೊ ಅಂದರು ಲೈಕ್ ಚಿಂಟು ಮದುವೆಗೆ ಯು ವಾಂಟ್ ಟು ಡೂ ಲೆಹೆಂಗಾ ಅಂತ ಇಲ್ಲ, ಯು ಜಸ್ಟ್ ವೇರ್ ಸಾರಿ ಫಾರ್ ಹಿಸ್ ಮ್ಯಾರೇಜ್ ಆ್ಯಂಡ್ ನಾವ್ ಗೋ ವಿತ್ ಅ ಲೆಹೆಂಗಾ ಅಂತ. ಸೊ ಓಕೆ ಐ ಥಾಟ್ ಓಕೆ ಐ ಡೂ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂತ ಇಮಿಡಿಯೇಟ್ ಇಂಪಲ್ಸಿವ್ ಡಿಸಿಷನ್ ಥರ ತೊಗೊಂಡು ಈಗ ಹೋಗಿ ಔಟ್ಫಿಟ್ ತಂದು ಇನ್ನು 2 ದಿನದಲ್ಲಿ ನಂಗೆ ಸ್ಟಿಚ್ ಆಗಬೇಕು ಬಿಕಾಸ್ ಇನ್ನು 4 ದಿನ ಫಂಕ್ಷನ್ ಇರೋದು. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಲೆಟ್ಸ್ ಸಿ. ಲಿಟ್ರಲಿ ಫ್ಯಾಬ್ರಿಕ್ ತೊಗೊಳಕ್ಕೆ ಬಂದು ಐ ಗಾಟ್ ಮ್ಯಾಡ್. ಅದಕ್ಕೆ ಸುಮ್ಮನೆ 1 ಸೆಕೆಂಡ್ ರಿಲ್ಯಾಕ್ಸ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಿದ್ವಿ ಬಿಕಾಸ್ 2 ಅವರ್ಸಿಂದ ಒಂದು ಅಂಗಡಿಲಿದ್ದು ಐ ವೆಂಟ್ ಕ್ರೇಜಿ. ಅದಕ್ಕೆ ಜಸ್ಟ್ ಹೊಸದಾಗಿದೆ ಏರಿಯಾನು, ಸೊ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಫೈನಲಿ ಐ ಆಮ್ ಡನ್ ವಿತ್ ಫ್ಯಾಬ್ರಿಕ್. ಐ ಥಿಂಕ್ ಇದು ನನ್ನ ಸೆಕೆಂಡ್ ಅಥವಾ ಫಸ್ಟ್ ಅಂತಲೇ ತೊಗೊಳ್ಳೋಣ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚು. ಹಬ್ಬ ಅನ್ನಿಸ್ಬಿಡ್ತು ಸೀರಿಯಸ್ಲಿ. ಅಂದರೆ ಫ್ಯಾಬ್ರಿಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸ್ಕರ್ಟ್ ಇದು ಜಸ್ಟ್ 5 ಮೀಟರ್ ಇತ್ತು, ಬ್ಲೌಸಿಗೆ ಸಿಗಲಿಲ್ಲ. ನಾನು ಸ್ಕರ್ಟು ಬ್ಲೌಸ್ ದುಪ್ಪಟ್ಟ ಎಲ್ಲ ಸೆಲ್ಫಿಗೆ ಹೋಗೋಣ ಅಂದ್ಕೊಂಡೆ. ಹೋಗಲಿ ಅಟ್ಲೀಸ್ಟ್ ಸ್ಕರ್ಟು ಮತ್ತು ಬ್ಲೌಸ್ಗೆ ಸಿಕ್ತು ಫ್ಯಾಬ್ರಿಕ್ಕು, ಅದೆರಡು ಹೋಗೋಣ. ದುಪ್ಪಟ್ಟ ಹುಡುಕಿ ಅಂದರೆ ಇದು ಕಲಂಕಾರಿ ಪ್ರಿಂಟ್ ಅಲ್ವಾ, ಆಡಾಗೂ ಅನಿಸುತ್ತೆ, ಚೆನ್ನಾಗಿ ಕಾಣಲ್ಲ. ಎಷ್ಟು ಹುಡುಕಿದ್ದೀವಿ ಅಂತ ಗೊತ್ತಿಲ್ಲ. ಕೊನೆಗೆ ಒಂದು ಬ್ರೇಕ್ ತೊಗೊಂಡು ಒಂದು ರೌಂಡೆಲ್ಲ ಹಾಕ್ಕೊಂಡು ಬಂದು ಕೊನೆಗೆ ಓಕೆ ರೆಡ್ ತೊಗೊಳ್ಳೋಣ, ಏನು ಅಷ್ಟು ಆಡಾಗಿ ಅನಿಸಲ್ಲ, ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಫೈನಲಿ ವಿ ಸೆಲೆಕ್ಟೆಡ್ ಆ್ಯಂಡ್ ವಿ ಗಾಟ್ ದ ಕ್ಲಾತ್. ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಸೈಡ್ ಐ ನೋ, ಬಟ್ ನಂಗೆ ಒಂಥರ ಚೆನ್ನಾಗಿ ಕಾಣಬೇಕು ಅನ್ನೋದಿದೆ ಮೈಂಡಲ್ಲಿ. ಹಾಗಾಗಿ ಐ ವಾಸ್ ಲೈಕ್ ಓಕೆ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಹಸ್ಲಿಂಗ್ ಇರುತ್ತೆ, ಇಷ್ಟು ಹಸಲ್ ಇರುತ್ತೆ ಅಂತ ನಾನು ಪ್ರೀತಮ್. ಬಿಕಾಸ್ ಸ್ಟೋರು ಹೆಂಗಿದ್ರು ಗೊತ್ತಿತ್ತು, ಹೋಗೋದು ಫ್ಯಾಬ್ರಿಕ್ಸ್ ನೋಡೋದು ಕಲಂಕಾರಿ ಪ್ರಿಂಟು ತೊಗೊಬರೋದಂತ. ಯಾವ ಕಲರ್ಸು ಇಷ್ಟ ಆಗಲಿಲ್ಲ, ನಮ್ಮ ದುರಾದೃಷ್ಟಕ್ಕೆ ಅನಿಸುತ್ತೆ. ಕೊನೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇಟ್ ಟುಕ್ ಲಾಟ್ ಆಫ್ ಟೈಮ್. ಆ್ಯಂಡ್ ನನಗೊಬ್ಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿ ಐ ಕಾಲ್ಡ್ ಸಮತ್ವ ಬೊಟಿಕ್ ಆ್ಯಂಡ್ ದೇ ಹೆಲ್ಪ್ಡ್ ಮೀ. ಸೊ ಹಾಗಾಗಿ ಆಲ್ ದಟ್ ಕಿಯಾಸ್. ಸೊ ಹಾಗಾಗಿ ತುಂಬಾ ಲೇಟ್ ಆಯಿತು ಆ್ಯಂಡ್ ನನಗೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಅನಿಸ್ತಿದೆ. ಕೇಮ್ ಫಾರ್ ದಿಸ್ ಕಾಯಿ ಕೊಬ್ಬರಿ ಮಿಠಾಯಿ.
ಈ ಕೊಬ್ಬರಿ ಮಿಠಾಯಿ ನನ್ನ ಫೇವ್ರೆಟ್, ನಮ್ಮಮ್ಮ ಮಾಡೋದು. ನಾನು ಹೋಗಿ ಬರೋಷ್ಟ್ರಲ್ಲಿ ಮಾಡಿದ್ದಾರೆ ಆ್ಯಸ್ ಅ ಸರ್ಪ್ರೈಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಸರಿ ಸ್ವಲ್ಪ ಇದು ಬಿಸಿ ಎಲ್ಲ ಇದಾದಮೇಲೆ ಕಟ್ ಮಾಡ್ಕೊಂಡು ತಿನ್ನೋದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಮನೇಲಿದ್ದಿದ್ರೆ ಅವ್ರು ಮಾಡೋ ವಿಧಾನ ಅಂದರೆ ರೆಸಿಪಿ ಏನೇನು ಮಾಡ್ತಾರೆ ಅದನ್ನ ನಿಜ ನಾನು ವ್ಲಾಗಲ್ಲಿ ತೋರಿಸ್ತಾ ಇದ್ದೆ. ತುಂಬ ಈಸಿ, ಅಂದರೆ ಶುಗರು ಮತ್ತು ಕಾಯಿ ಎರಡೇ ಅನಿಸುತ್ತೆ ಅವ್ರು ಯೂಸ್ ಮಾಡೋದು. ಐ ಆಮ್ ನಾಟ್ ಶ್ಯೂರ್, ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ. ನಮ್ಮ ಮನೇಲಿ, ನಮ್ಮ ಶರದಿಗೆ, ನಮ್ಮ ಅಕ್ಕಂಗೆ, ನಮಗೆ ಎಲ್ರಿಗೂ ಇಷ್ಟ. ಫೈನಲಿ ಎಷ್ಟೊಂದು ದಿನ ಆದಮೇಲೆ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಶ್ರೀರಾಮ್ಪುರಕ್ಕೆ ಹೋಗಿ ಬಂದು ನನಗೆ ಒಂಥರ ಸಾಕಾಗೋದಲ್ಲ ಯಪ್ಪ ಅನ್ನಿಸ್ಬಿಟ್ಟಿತ್ತು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಈಗ ಇದನ್ನು ನೋಡಿ ಐ ಆಮ್ ಹ್ಯಾಪಿ. ಈ ಫ್ಯಾಬ್ರಿಕ್ಸ್ ನೋಡಿ, ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ದು ನಮ್ಮಮ್ಮ ಅಪ್ರೂವ್ಡ್ ಮಾಡಿದ್ರು. ಹಬ್ಬ ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಬಂದಿದ್ರೆ ಇಬ್ಬರು ಒಂದೇ ಥರ ಇದನ್ನು ಸ್ಯಾರಿ ಥರನೇ ತೊಗೋತಾ ಇದೆ ಅಂದರು. ಹಬ್ಬ ಇವಾಗ ಒಬ್ಬರು ನೋಡಿ ಹೇಳಿದ್ಮೇಲೆ ಮನೆಗೆ ಬಂದಮೇಲೆ ನನಗೂ ಅಷ್ಟೇ ಇವಾಗ ಇದು ಇಷ್ಟ ಆಗ್ತಿದೆ. ಅಲ್ಲಿ ಐ ವಾಸ್ ಲೈಕ್ ಡೌಟಿಂಗ್ ಏನು ಮಾಡೋದು ಏನು ಅಂತ. ಯು ಗೈಸ್ ಗುಡ್ ಮಾರ್ನಿಂಗ್. 7:30 ಇವಾಗ. ಅರ್ಲಿ ಮಾರ್ನಿಂಗ್ಗೆ ಎದ್ದು ನಾನು ಬಾತ್ ಪ್ರಿಪೇರ್ ಮಾಡ್ತಿದ್ದೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ಗ್ರೀನ್ ಪಲಾವ್. ವೈ? ಬಿಕಾಸ್ ನನ್ನ ಸಿಸ್ಟರ್ ಬರ್ತಿದ್ದಾಳೆ ಈಗ. ಅಂದರೆ ಇನ್ನೊಂದು 2 hours 10:30 ಹಂಗೆ ರೀಚ್ ಆಗ್ತಾಳೆ ಮಂಡ್ಯದಿಂದ. ನಾವು ಜಯನಗರ ಅಥವಾ ಚಿಕ್ಕಪೇಟೆ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಶರದಿದು ಫಂಕ್ಷನ್ಗೆ ವಿ ವಾಂಟ್ ಟು ಪರ್ಚೇಸ್ ಸಮ್ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತಟ್ಟೆ ಥರ ಎಲ್ಲ ಜೋಡಿಸ್ತಾರಲ್ಲ ಅದನ್ನು ಅಷ್ಟೇ, ಅಂದರೆ ಫ್ಯಾನ್ಸಿಯಾಗಿ ಜೋಡಿಸ್ತಾರಲ್ಲ, ಸೊ ಅದೆಲ್ಲ ಆರ್ಡರ್ ಮಾಡೋಣ ಅಥವಾ ಚಿಕ್ಕಪೇಟೆಲಿ ಹಾಗೆ ಸಿಗುತ್ತಾ ತೊಗೊಳ್ಳೋಣ ಅನ್ನೋದು. ಸೊ ಈಗ ನಾವು ಅಂದ್ಕೊತಿರೋದು ಫಸ್ಟು ಜಯನಗರ ಹೋಗೋಣ ಅಂತ. ಚಿಕ್ಕಪೇಟೆನೂ ತುಂಬ ರಶ್, ಬಟ್ ಇವತ್ತು ಮಂಡೇ, ವೀಕೆಂಡ್ ಏನಲ್ಲ. ಸೊ ಹಂಗಾಗಿ ವಿ ಕ್ಯಾನ್ ಮ್ಯಾನೇಜ್. ಫಸ್ಟ್ ಜಯನಗರಕ್ಕೆ ಹೋಗ್ತೀವಿ. 8th ಬ್ಲಾಕಲ್ಲಿ ನಮ್ಗೆ ಇಷ್ಟ ಆದರೆ ವಿಲ್ ಪರ್ಚೇಸ್ ದೇರ್. ಸೊ ಅಲ್ಲಿ ರಿಟರ್ನ್ ಗಿಫ್ಟ್ ಆ ಥರ ಏನೂ ಸಿಗಲಿಲ್ಲ ಅಂದರೆ ಇಲ್ಲ ಗಾಂಧಿ ಬಜಾರ್ ಹೋಗ್ತೀವಿ, ಇಲ್ಲ ಚಿಕ್ಕಪೇಟೆಗೆ ಹೋಗ್ತೀವಿ. ದಟ್ಸ್ ದ ಪ್ಲ್ಯಾನ್. ಸೊ ಅದಕ್ಕೆ ಪಲಾವ್ ಮಾಡಿಬಿಡೋಣ. ಎಲ್ಲ 10:30 ಬ್ರೇಕ್ಫಾಸ್ಟ್ ಟೈಮಿಗೆ ಬರ್ತಾರೆ. ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದು ನಾನು ನನ್ನ ಸಿಸ್ಟರ್ ವಿ ವಿಲ್ ಲೀವ್. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಅಟ್ ದ ಸೇಮ್ ಟೈಮ್ ಸಮತ್ವ ಬೊಟಿಕಲ್ಲಿ ಎಷ್ಟು ಔಟ್ಫಿಟ್ಸ್ ಕೊಟ್ಟಿದ್ದೀವಿ ಅಂದರೆ ನಾವು ಒಂದು ಲೆಹೆಂಗಾ, ಇನ್ನೊಂದು ಲೈಕ್ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಥರ ನಮ್ಮಮ್ಮ ಸ್ಟಿಚ್ ಮಾಡಿಸ್ತಿದ್ದಾರೆ. ಅಂದರೆ ಸರ್ಪ್ರೈಸ್ ಆಗಿ ಆ ಥರ ಅವಳಿಗೆ ಗಿಫ್ಟ್ ಅಂತ. ಅದಾದಮೇಲೆ ನಾನು ಒಂದು ಲೆಹೆಂಗಾ ಸ್ಟಿಚ್ ಮಾಡಿಸ್ತಿದ್ದೀನಿ. ನನ್ನ ಮಕ್ಕಂದು 2 ಬ್ಲೌಸಸ್ಸು. ಸೊ ಅದೆಲ್ಲ ಪಾಪ 1 ವೀಕಲ್ಲಿ ಶಿಲ್ ಪುಲ್ ಇಟ್ ಆಫ್. ಗೊತ್ತಿಲ್ಲ ಹೆಂಗೆ ಬರುತ್ತೆ. ನಾನು ಅಂದಷ್ಟೇ ತುಂಬ ಗ್ರ್ಯಾಂಡ್ ಅದೆಲ್ಲ ಬೇಡ, ಬಿಕಾಸ್ ಟೈಮ್ ನಾವು ಕೊಡ್ತಿಲ್ಲ, ನಮ್ಮದು ತಪ್ಪಿದೆ. ಬುಟಿಕ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಬಟ್ ಐ ನೋ ಶಿಲ್ ಡೂ ದ ಬೆಸ್ಟ್ ಅಂತ. ಇವತ್ತು ಮೇ ಬಿ 2 ಔಟ್ಫಿಟ್ ಇವತ್ತು ಡೆಲಿವರ್ ಕೊಡ್ತಾರೆ. ನಾಡಿದ್ದು ನಾನು 18th ಫಂಕ್ಷನ್ ಇದ್ದರೆ ನಾನು 17th ಹೋಗ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಇದ್ದಿದೆ ನಾನು 16th 15th ಎಲ್ಲ ಹೋಗ್ಬಿಡಬೇಕು. ಸೊ ಮೆಹಂದಿ ಅದೆಲ್ಲ ಮಾಡಿಸ್ಬೇಕು ಶರದಿಗೆ, ಮೆಹಂದಿದೆಲ್ಲ ಅಂತ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನೇ ಹೋಗಬೇಕು. ಹಾಗಾಗಿ ಮೇ ಬಿ ನಾನು 17th ಈವ್ನಿಂಗ್ ಹೊರಡ್ತೀನಿ ಅನಿಸುತ್ತೆ ಇಲ್ಲಿಂದ. ಐ ಆಮ್ ನಾಟ್ ಶ್ಯೂರ್. ನೋಡೋಣ ವಾಟ್ ವಿಲ್ ಹ್ಯಾಪನ್. ಫಸ್ಟ್ ವಿಲ್ ಫಿನಿಶ್ ದಿಸ್ ವರ್ಕ್ ಟುಡೇ. ರಿಟರ್ನ್ ಗಿಫ್ಟು, ತಟ್ಟೆದು, ಇನ್ನು ಬ್ಯಾಲೆನ್ಸಿಂಗ್ ವರ್ಕ್ ಏನೇನಿದೆ ಅದು ಪರ್ಚೇಸಿಂಗ್ದು ಇವತ್ತು ಮುಗಿಸೋಣ ಅಂತ. ವಿ ಆರ್ ಎಟ್ 4th ಬ್ಲಾಕ್ ಜಯನಗರ. ಆ್ಯಂಡ್ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಬಂದು ರಿಟರ್ನ್ ಗಿಫ್ಟು ಮತ್ತು ಹಾಫ್ ಸ್ಯಾರಿ ಫಂಕ್ಷನ್ಗೆ ಏನೇನು ಇಡ್ತಾರೆ, ಈ ಥರ ಪೋಟ್ಲಿ ಅದೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಜಯನಗರದಲ್ಲಿ ಸ್ಯಾಟಿಸ್ಫೈ ಆಗದೆ ಈಗ ಗಾಂಧಿ ಬಜಾರ್ ಕಡೆ. ಇದು ಶಾಂಭವಿ ಪ್ರಾಡಕ್ಟ್ಸ್ ಅಂತೆ, ರಿಟರ್ನ್ ಗಿಫ್ಟ್ಗೆ ಸ್ಪೆಷಲಿ ಇರೋದು. ಗೂಗಲಲ್ಲಿ ಸರ್ಚ್ ಮಾಡಿ ಪ್ರೀತಮ್ ಏನೋ ಸೆಂಡ್ ಮಾಡ್ದೆ. ಗೂಗಲಲ್ಲಿ ಅನ್ನೋದಕ್ಕಿಂತ ಅವ್ನಿಗೆ ಯಾರೋ ಫ್ರೆಂಡ್ ಹೇಳಿದ್ರು ಅನಿಸುತ್ತೆ. ಸೊ ಇಲ್ಲಿ ಬಂದಿದ್ದೀವಿ ಗವಿಪುರ ಬಂಡೆ ಮಕ್ಕಳಮ್ಮ ಟೆಂಪಲ್ ಹತ್ರ. ಸೊ ಇಲ್ಲಿ ಹೋಗಿ ನೋಡೋಣ ನಮಗೆ ಹೆಂಗೆ ಅನಿಸುತ್ತೆ, ಹೆಂಗೆ ವರ್ಕೌಟ್ ಆಗುತ್ತಾ ಏನು ಅಂತ. ಗಾಂಧಿ ಬಜಾರಲ್ಲಿದ್ದೀವಿ ಈಗ. ನಾವು ಅಲ್ಲಿ ಏನು ಶಾಂಭವಿ ಇದಕ್ಕೆ ಹೋಗಿದ್ವಿ, ನಮಗೆ ಆಪ್ಷನ್ ಸಿಗಲಿಲ್ಲ. ನಮಗೆ ಚಿಕ್ಕದು ಬೇಕು ರಿಟರ್ನ್ ಗಿಫ್ಟು, ತುಂಬ ಹೆವಿ ಬೇಡ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಇರಬೇಕು. ಸೊ ಅಲ್ಲಿ ನಮ್ಗೆ ಆಪ್ಷನ್ ಸಿಗಲಿಲ್ಲ. ಆಫ್ಟರ್ 20th ಬನ್ನಿ ಅಂದರು. ಸೊ ಅಲ್ಲಿಗೆ ಫಂಕ್ಷನ್ನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ವಿ ಆರ್ ಹಿಯರ್.
ಸತೀಶ್ ಸ್ಟೋರಲ್ಲಿ ತೊಗೊತಾ ಇದ್ದೀವಿ ಆಲ್ ದೀಸ್. ಸೊ ಡನ್ ವಿತ್ ಹಿಯರ್. ಇಲ್ಲಿ ಪ್ಯಾಕಿಂಗ್ ನಡೀತಿದೆ. ಈಗ ನಾವು ರಿಟರ್ನ್ ಗಿಫ್ಟ್ ಜಯನಗರಾಗ ಹೋಗಿ ತಂದುಬಿಡ್ತೀವಿ. ನಾವು ಗಾಂಧಿ ಬಜಾರಿಂದ ಈಗ ಅಗೇನ್ ಜಯನಗರ ಕಡೆ ಹೋಗ್ತಿದ್ದೀವಿ. ಅಲ್ಲೇನೋ ನಮಗೆ ತಟ್ಟೆದೆಲ್ಲ ನೋಡೋದ್ರಲ್ಲ, ಗೋಪುರ ಆಗಿರ್ಬೋದು, ಪುರಿ ಉಂಡೆ ಅದೆಲ್ಲ ಸಿಕ್ತು, ಪ್ಯಾಕ್ ಮಾಡಿಸ್ತಿದ್ದೀವಿ. ರಿಟರ್ನ್ ಗಿಫ್ಟು ಕನ್ಫ್ಯೂಷನ್ ಇದೆ. ರಿಟರ್ನ್ ಗಿಫ್ಟ್ ತೊಗೊಂಡಿಲ್ಲ ಅಂದರೂ ಬಳೆ ಪ್ಯಾಕಿಂಗು ಅದೆಲ್ಲ ನಾವು ಜಯನಗರದಲ್ಲಿ ನೋಡಿದ್ವಿ. ಆಮೇಲೆ ಹುಡುಗಿದು ಕುತ್ಕೊಳ್ಳುತ್ತಲ್ಲ ಸ್ಟ್ಯಾಚು, ಹಾಫ್ ಸ್ಯಾರಿ ಹಾಕೊಂಡು ಅದು, ಸೊ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಈಗ ಕಾಂಪ್ಲೆಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಕಾಂಪ್ಲೆಕ್ಸಲ್ಲಿ ಬಳೆಗಳೆಲ್ಲ ಪ್ಯಾಕ್ ಆಗಿರೋದು ಎಲ್ಲ ನೋಡಿದ್ದೀವಲ್ಲ, ಸೊ ಇಲ್ಲಿ ಬಂದು ಈಗ ಫೈನಲೈಸ್ ಮಾಡಿ ತೊಗೊಂಡು ಅಗೇನ್ ಸತೀಶ್ ಸ್ಟೋರ್ಗೆ ಹೋಗಿ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ವಿಲ್ ಗೋ ಟು ಹೋಮ್. ಫೈನಲಿ ದ ರಿಟರ್ನ್ ಗಿಫ್ಟ್ ಈಸ್ ಫೈನಲೈಸ್ಡ್. ಈ ಪೌಚ್ ತೊಗೊಳ್ತಾ ಇದ್ದೀವಿ. ಈ ಪೌಚ್ ಒಳಗಡೆ ಬ್ಯಾಂಗಲ್ಸ್ ಬರುತ್ತೆ ಆ್ಯಂಡ್ ಇದು ಬರುತ್ತೆ. ಇದು ಸೆಲೆಕ್ಟ್ ಮಾಡಿದ್ದೀವಿ ಜರ್ಮನ್ ಸಿಲ್ವರಲ್ಲಿ. ಇಟ್ಸ್ ಲೈಕ್ ಅ ಬೌಲ್ ಥರ. ಕುಂಕುಮ ಹಾಕೋಬೋದು, ಅಕ್ಷತೆ ಹಾಕೋಬೋದು, ಅಥವಾ ಏನಾದ್ರು ಲೈಕ್ ಫುಡ್ ಐಟಮ್ಸ್ ತಿನ್ನೋದಕ್ಕೆ ಆ ಥರನೂ ಯೂಸ್ ಮಾಡ್ಬೋದು. ಸೊ ಈ ಬೌಲ್ ಬರುತ್ತೆ ಈ ಪೌಚ್ ಒಳಗಡೆ ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಬರುತ್ತೆ. This is how the bangle packages are. ಕಾಂಪ್ಲೆಕ್ಸ್ ಎಂಟರ್ ಆದ ತಕ್ಷಣ ಗಂಗಮ್ಮ ಪೂಜಾ ಸಾಮಗ್ರಿ ಇಲ್ಲಿದೆಯಲ್ಲ, ಇಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇಲ್ಲೇ ಎದುರುಗಡೆ ಇದೆಯಲ್ಲ, ಇಲ್ಲೇ ಜರ್ಮನ್ ಸಿಲ್ವರ್ ಅದು ತೊಗೊಂಡಿದ್ದು ನಾವು. ಇನ್ ದ ಹೋಮ್ ಆ್ಯಂಡ್ ವಿ ಗಾಟ್ ದಿಸ್ ಒನ್. ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ. ಈಗ ಮೇ ಬಿ ಸಮತ್ವಾಗಿ ಹೋಗ್ಬೋದು ನಾವು, ನಾಟ್ ಶ್ಯೂರ್. ಒಂದು ಬ್ಲೌಸು ಮತ್ತು ಶರದಿದ್ದು ಬಂದು ಎಲ್ಲ ರೆಡಿಯಾಗಿದೆ ಅಂದರು. ಅದಕ್ಕೆ ನಾನು ಜಯನಗರದಲ್ಲಿ 2 ಕುಚ್ಚು ತೊಗೊಂಡೆ, ಒಂದು ಸೊಂಟ ಡಾಪ್ ತೊಗೊಂಡೆ, ಆಲ್ ದ್ಯಾಟ್. 9 o'clock ಸಮತ್ವ ಬೊಟ್ಟಿಗೆ ಹೋಗ್ತಿದ್ದೀವಿ ಈಗ. ಪ್ರೈಸ್ ನೋಡಿ ಯಾರಿದ್ದಾರೆ, ಶರದಿ. ಆ್ಯಂಡ್ ನಾನು ಕೂಡ ಮಂಡ್ಯಕ್ಕೆ ಬಂದೆ. ನನಗೆ ಎಮರ್ಜೆನ್ಸಿ ನಾಳೆ ಒಂದು ಸ್ವಲ್ಪ ಕೆಲಸ ಇತ್ತು. ನಾಳೆ ಒಂದಿನ ಕೆಲಸ ಮುಗಿಸ್ಕೊಂಡು ಮತ್ತೆ ನಾಡಿದ್ದು ಐಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾಡಿದ್ದು ಯಾಕೆ ಅಂದರೆ ನಾನೆಲ್ಲ ನಂದು ಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಬೇಕು, ಶರದಿದು ಎಲ್ಲ. ಸೊ ಹಂಗಾಗಿ ನಾಡಿದ್ದು ಕಲೆಕ್ಟ್ ಮಾಡಿ ಮೇ ಬಿ ವೆಡ್ನೆಸ್ಡೇ ಈವ್ನಿಂಗ್, ಥರ್ಸ್ಡೇ ಬೆಳಗ್ಗೆ ಎಲ್ಲ ಬಂದುಬಿಡ್ತೀನಿ. ಬಿಕಾಸ್ ಫ್ರೈಡೇನೇ ಶರದಿದು ಆರತಿ ಫಂಕ್ಷನ್ ಇರೋದು. ಆ್ಯಂಡ್ ಈ ಡ್ರೆಸ್ ಏನು ಹಾಕ್ಕೊಂಡಿದ್ದಾಳೆ ಶರದಿ ಈಗ ಸಮತ್ವದಲ್ಲಿ ಕಲೆಕ್ಟ್ ಮಾಡ್ಕೊಬಂದಿದ್ದು. ಇದು ನಮ್ಮಮ್ಮ ಸ್ಟಿಚ್ ಮಾಡಿಸಿರೋದು ಅವಳಿಗೆ ಗಿಫ್ಟ್ ಅಂತ. See, this is how she is looking. Full turn ಆಗು. ವಾವ್, ನೈಸ್. ಇದು ಒಂದು ಸ್ಟಿಚ್ ಆಗಿತ್ತು ಅಂತ ಇದನ್ನು ತೊಗೊಂಡು ಬಂದೆ. ಅಂದರೆ ಇಸ್ಕೊಂಡು ನಮ್ಮಮ್ಮಂಗೂ ತೊಗೊಬಾ ಅಂತಿದ್ರು ಅಂತ. ಆ್ಯಂಡ್ ಇದು ಆ್ಯಕ್ಚುಲಿ ಸುಮ್ಮನೆ ಒಂದು ಡಾಲ್ಗೆ ಹಾಕಿದ್ದು ನೋಡಿದ್ದು ಸಮತ್ವಲ್ಲಿ. ಸೊ ಆಮೇಲೆ ಇದೇ ಕಲರ್, ಈ ಕಲರ್ ಇರಲಿ ಅಂತ ಸಾರಿ ಎಲ್ಲ ಸೆಲೆಕ್ಟ್ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಅವ್ಳಿಗೆ ಇನ್ನೊಂದು ಸರ್ಪ್ರೈಸ್ ಇದೆ. ದಿಸ್ ಇಸ್ ದ ನಾಟ್ ಓನ್ಲಿ ಫೈನಲ್ ಗಿಫ್ಟ್ ವಿ ಆರ್ ಗಿವಿಂಗ್ ಹರ್. ಸೊ ಅವಳಿಗೆ ಫಂಕ್ಷನ್ ದಿನ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಎಸ್, ಐ ಆಮ್ ಇನ್ ಮಂಡ್ಯ. ಇಲ್ಲಿ ತುಂಬಾ ಸೆಕೆ ಇದೆ, ನೋಡ್ಬೋದು. ಮುಖಕ್ಕೆಲ್ಲ ನೀರು ಹಚ್ಕೊಂಡು ಬಂದೆ. ಅದೇ ನಮ್ಮ ಬೆಂಗಳೂರಲ್ಲಿ ಫುಲ್ ಮಳೆ. ಆ್ಯಕ್ಚುಲಿ 6:30 ತನಕ ನಾವು ವೆಯ್ಟ್ ಮಾಡಿಬಿಟ್ಟು ಮಳೆ ಅಂತ ಸಮತ್ವಾಗೆಲ್ಲ ಹೋಗೋಕ್ಕೆಲ್ಲ ವೆಯ್ಟ್ ಮಾಡಿ ಹೋದ್ವಿ. ಅಷ್ಟು ಮಳೆ ಬರ್ತಿತ್ತು. ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ನನ್ನ ಸಿಸ್ಟರ್ ಅಷ್ಟೇ, ಅಯ್ಯೋ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತಿದ್ಲು. ಸೊ ಇಲ್ಲಿ ನೋಡಿದ್ರೆ ಮಳೆನೂ ಇಲ್ಲ, ಏನೂ ಇಲ್ಲ, ಫುಲ್ ಸೆಕೆ. ಎಂಡ್ ದಿಸ್ video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.